ಬಿಎಂಆರ್ಸಿಎಲ್ ವಿರುದ್ಧ ವಿದ್ಯಾರ್ಥಿಗಳು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. 15 ನಿಮಿಷದ ಪ್ರಯಾಣ ಇದೀಗ 1.5 ಗಂಟೆ ಕಾಲ ಆಗುತ್ತೆ. ಇದರಿಂದ ಸ್ಟೂಡೆಂಟ್ಸ್ ಕ್ಲಾಸ್ ಮಿಸ್ ಆಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೋಡಿ, ಬಿಎಂಆರ್ಸಿಎಲ್ ವಿರುದ್ಧ ವಿದ್ಯಾರ್ಥಿಗಳು ಅಸಮಾಧಾನವನ್ನು ವ್ಯಕ್ತಪಡಿಸಿರುವಂತದ್ದು. 15 ನಿಮಿಷದ ಪ್ರಯಾಣ ಇದೀಗ 1.5 ಗಂಟೆ ಕಾಲ ಆಗುತ್ತೆ. ಇದರಿಂದ ಸ್ಟೂಡೆಂಟ್ಸ್ ಕ್ಲಾಸ್ ಮಿಸ್ ಆಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಮ್ಮ ಮೆಟ್ರೋ ಟೋಕನ್ಗೋಸ್ಕರ ಅರ್ಧ ಗಂಟೆ ಕಾಯಬೇಕಾಗಿರುವಂತಹ ಪರಿಸ್ಥಿತಿ. ಪರ್ಪಲ್ ಲೈನ್ನಲ್ಲಿ ನಿತ್ಯ ಟೋಕನ್ ಪಡೆಯುವುದಕ್ಕೆ ವಿದ್ಯಾರ್ಥಿಗಳು ಹರಸಾಹಸವನ್ನ ಪಡ್ತಿದ್ದಾರೆ. ಸಿಬ್ಬಂದಿಗಳ ಕೊರತೆಯಿಂದ ತೊಂದರೆಯಾಗ್ತಿದೆ ಅಂತ ವಿದ್ಯಾರ್ಥಿಗಳು ಇದೀಗ ಹೇಳ್ತಾ ಇರುವಂಥದ್ದು. ದಿನದಿಂದ ದಿನಕ್ಕೆ ಮೆಟ್ರೋ ಪ್ರಯಾಣಿಕರ ಓಡಾಟ ಕೂಡ ಜಾಸ್ತಿ ಆಗ್ತಾ ಇದೆ. ಪ್ಲಾಟ್ಫಾರ್ಮ್ಗಳಲ್ಲಿ ಸಿಬ್ಬಂದಿಗಳೇ ಇರೋದಿಲ್ಲ. ಸದ್ಯ ಪರಿಸ್ಥಿತಿ ಬಿಎಂಟಿಸಿ ಬಸ್ನಲ್ಲೇ ಬೇಗ ಹೋಗಿಬಿಡ್ತೀವಿ. ಬಿಎಂಆರ್ಸಿಎಲ್ ಇದರ ಬಗ್ಗೆ ಗಮನ ಹರಿಸಬೇಕು ಅಂತ ವಿದ್ಯಾರ್ಥಿಗಳು ಇದೀಗ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. 15 ನಿಮಿಷದ ಪ್ರಯಾಣ 1.5 ಗಂಟೆ ಕಾಲ ಹಿಡಿಯುತ್ತೆ. ಇದರಿಂದಾಗಿ ಸ್ಟೂಡೆಂಟ್ಸ್ಗೆ ಕ್ಲಾಸ್ ಮಿಸ್ ಆಗ್ತಾ ಇದೆ ಅಂತ ವಿದ್ಯಾರ್ಥಿಗಳು ಹೇಳ್ತಾ ಇರುವಂಥದ್ದು. ಪರ್ಪಲ್ ಲೈನ್ನಲ್ಲಿ ನಿತ್ಯ ಟೋಕನ್ ಪಡೆಯೋದಕ್ಕೆ ಹರಸಾಹಸ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ದಿನದಿಂದ ದಿನಕ್ಕೆ ಮೆಟ್ರೋ ಪ್ರಯಾಣಿಕರ ಓಡಾಟ ಕೂಡ ಜಾಸ್ತಿ ಆಗ್ತಾ ಇದೆ. ಪ್ಲಾಟ್ಫಾರ್ಮ್ಗಳಲ್ಲಿ ಟಿಕೆಟ್ ಕೊಡೋದಕ್ಕೆ ಸಿಬ್ಬಂದಿಗಳೇ ಇರೋದಿಲ್ಲ. ಸದ್ಯದ ಪರಿಸ್ಥಿತಿಯಿಂದಾಗಿ ಬಿಎಂಟಿಸಿ ಬಸ್ನಲ್ಲೇ ಬೇಗ ಹೋಗಿಬಿಡಬಹುದು ಅಂತ ವಿದ್ಯಾರ್ಥಿಗಳು ಹೇಳಿಕೊಳ್ತಾ ಇರುವಂಥದ್ದು. 15 ನಿಮಿಷದ ಪ್ರಯಾಣ 1.5 ಗಂಟೆ ಕಾಲ ಹಿಡಿಯುತ್ತಂತೆ. ಯಾಕಂತ ಹೇಳಿದ್ರೆ ಸಿಬ್ಬಂದಿಗಳ ಕೊರತೆಯಿಂದಾಗಿ ಟೋಕನ್ ಕೊಡುವವರೇ ಇಲ್ಲ ಮೆಟ್ರೋ ಸ್ಟೇಷನ್ನಲ್ಲಿ ಅಂತ. ಹಾಗಾಗಿ ಬಿಎಂಆರ್ಸಿಎಲ್ ವಿರುದ್ಧ ವಿದ್ಯಾರ್ಥಿಗಳು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಇದರಿಂದಾಗಿ ಸ್ಟೂಡೆಂಟ್ಸ್ಗಳಿಗೆ ಕ್ಲಾಸ್ ಮಿಸ್ ಆಗ್ತಾ ಇದೆ ಅಂತ ವಿದ್ಯಾರ್ಥಿಗಳು ಹೇಳ್ತಿದ್ದಾರೆ. ನೋಡಿ, ಬಿಎಂಆರ್ಸಿಎಲ್ ವಿರುದ್ಧ ವಿದ್ಯಾರ್ಥಿಗಳು ಅಸಮಾಧಾನವನ್ನು ವ್ಯಕ್ತಪಡಿಸ್ತಿದ್ದಾರೆ. ಹಾಗಾದ್ರೆ ಯಾಕೆ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪರ್ಪಲ್ ಲೈನ್ನಲ್ಲಿ ನಿತ್ಯ ಟೋಕನ್ ಪಡೆಯೋದಕ್ಕೆ ಹರಸಾಹಸವನ್ನ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಪ್ರಯಾಣಿಕರಿಗೆ ಸಿಬ್ಬಂದಿಗಳ ಕೊರತೆಯಿಂದಾಗಿ ತೊಂದರೆಯಾಗ್ತಾ ಇದೆ ಅಂತ ವಿದ್ಯಾರ್ಥಿಗಳು ಹೇಳ್ತಿದ್ದಾರೆ. ವಿದ್ಯಾರ್ಥಿಗಳ ಜೊತೆಗೆ ಇತರ ಪ್ರಯಾಣಿಕರಿಗೂ ಕೂಡ ಇದರಿಂದ ತೊಂದರೆಯಾಗ್ತಾ ಇದೆ. ದಿನದಿಂದ ದಿನಕ್ಕೆ ಮೆಟ್ರೋ ಪ್ರಯಾಣಿಕರ ಓಡಾಟ ಕೂಡ ಜಾಸ್ತಿ ಆಗ್ತಾ ಇದೆ. ಆದರೆ ಪರ್ಪಲ್ ಲೈನ್ನಲ್ಲಿ ಟೋಕನ್ ಕೊಡೋದಕ್ಕೆ ಸಿಬ್ಬಂದಿಗಳೇ ಇರೋದಿಲ್ಲ ಅಂತ ಪ್ರಯಾಣಿಕರು ಹೇಳ್ತಾ ಇರುವಂಥದ್ದು. ಪ್ಲಾಟ್ಫಾರ್ಮ್ಗಳಲ್ಲಿ ಸಿಬ್ಬಂದಿಗಳೇ ಇರೋದಿಲ್ಲ. ಇದನ್ನೆಲ್ಲ ನೋಡ್ತಾ ಇದ್ರೆ ಬಿಎಂಟಿಸಿ ಬಸ್ನಲ್ಲೇ ಬೇಗ ಹೋಗಿಬಿಡಬಹುದು ಅಂತ ಇದೀಗ ಪ್ರಯಾಣಿಕರು ಹೇಳ್ತಿದ್ದಾರೆ.